पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೇ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದಿರಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಬುಧವಾರ ಬೆಳಗ್ಗೆ ಟೈಮ್ 6 ಗಂಟೆ ಆಗೈತೆ ನೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡಕ್ಕಂತೀನಿ ನೋಡ್ರಿ. ಇವತ್ತಿನ ದಿನ ಹೆಂಗಿರುತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಂತೀನಿ ರೀ. ಮತ್ತು ರವಾ ಉಂಡಿ ರೆಸಿಪಿನೂ ಫಸ್ಟಿಗೆ ಶೇರ್ ಮಾಡ್ಕೊಳಕಂತೀನಿ ನೋಡ್ರಿ. ಯಾಕಂದ್ರೆ ಅದು ರೆಡಿ ಮಾಡಿ ಇಟ್ಬಿಟ್ರೆ ಆಯ್ತು, 1 ತಾಸು ಆದ್ಮೇಲೆ ಉಂಡಿ ಕಟ್ಟಾಕ್ ಬರುತ್ತೆ. ಮತ್ತು ರವಾ ಉಂಡಿ ರೆಸಿಪಿ ಮತ್ತು ಬ್ಯಾಳನ್ ಕಡುಬಂತೆ ಮಾಡ್ತೀನಿ ರೀ. ಸಬ್ಸಿ ಪಲ್ಯ ಹಾಕ್ಬಿಟ್ಟು ಅದು ಸಖತ್ತಾಗಿರುತ್ತೆ ಮತ್ತು ಹೆಲ್ದಿಯಾಗಿನೂ ಇರುತ್ತೆ. ಹಾಗಾಗಿ 2 ರೆಸಿಪಿನ ಇವತ್ತು ನಿಮ್ಮ ಸಂಗಟ ಶೇರ್ ಮಾಡಕ್ಕಂತೀನಿ ನೋಡ್ರಿ. ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ರೀ. ಫಸ್ಟಿಗೆ ಇವತ್ತು ಬೆಳಗ್ಗೆನೇ ರವಾ ಉಂಡಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದ್ರೆ ಸಜ್ಜಿ ರೊಟ್ಟಿ ಮಾಡೋದೈತಿ, ಒಂದು 30 ರೊಟ್ಟಿ ಇವತ್ತಿನ ಕಳ್ಸೋದೈತ್ರಿ ಮುಂಬೈಗೆ. ಹಾಗಾಗಿ ಆ್ಯಕ್ಚುಲಿ ನಿನ್ನೆ ಮಾಡ್ಬೇಕಂದ್ರೆ ಆಗಿಲ್ಲ. ಇವತ್ತು ಬೆಳಗ್ಗೆನೆ ಫಸ್ಟಿಗಿದ್ರೆ ಅದು ಉಂಡಿದೆಲ್ಲ ರೆಡಿ ಮಾಡಿ ಇಟ್ಬಿಟ್ರಾಯ್ತು. ತಣ್ಣಗಾದ್ಮೇಲೆ ಉಂಡಿ ಕಟ್ಟಾಕ್ ಬರುತ್ತೆ ರೀ. ಆದರೆ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತಲ್ಲ, ಮತ್ತು ಅದು ತಣ್ಣಗಾಕೋ ಟೈಮ್ ಬೇಕಾಗುತ್ತಂತ ನಾನು ಫಸ್ಟಿಗಿದ್ರೆ ರವಾನ ಹುರ್ಕೋಬೇಕಾಗುತ್ತೆ ನೋಡ್ರಿ. ಅಂದ್ರೆ ನಾವು ಎಷ್ಟು ರವೆ ತೊಗೊತೀವೋ ಅಷ್ಟು ಸಕ್ಕರೆನ ಬಳಸ್ಬಿಟ್ಟು ಉಂಡೆ ಕಟ್ಟಬೇಕಾಗುತ್ತೆ. ಸ್ವಲ್ಪ ಸಪ್ಪು ಬೇಕಂದ್ರೆ ಒಂದಿಷ್ಟು 1 ಬಟ್ಲಷ್ಟು ಕಮ್ಮಿ ಹಾಕ್ಬೋದು. ಈಗಿದ್ರೆ ಈ ಕಡೆ ನಾನು ತುಪ್ಪ ಹಾಕ್ಬಿಟ್ಟು ರವಾನ ಚಲೋ ಹೊತ್ನಾಗೆ ಹುರ್ಕೋಬೇಕಾಗುತ್ತೆ. ಈ ಕಡೆ ಸ್ವಲ್ಪ ಏಲಕ್ಕಿನೂ ಕುಟ್ಟಿ ಇಟ್ಟಿದ್ದೀನಿ. ಸ್ವಲ್ಪ ಒಣ ದ್ರಾಕ್ಷಿನೂ ಹುರಿದು ಹಾಕ್ಬೇಕಂತ ಅದನ್ನು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ರೀ. ಅಂದರೆ ನೆನಪಾಗಂಗಿಲ್ಲ, ಹಾಗಾಗಿ ಎಲ್ಲ ಜೋಡಿಸ್ಕೊಂಡ್ಬಿಟ್ರೆ ನೆನಪಿರುತ್ತಂತೇಳಿ ಈ ಕಡೆ ರವಾನ ಈ ಥರ ಹುರ್ಕೋಬೇಕಾಗುತ್ತೆ ನೋಡ್ರಿ. ತುಪ್ಪ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಅದು ಕಲರ್ ಚೇಂಜ್ ಆಗಬೇಕು ಮತ್ತು ಘಮ ಬರಬೇಕು, ಅಷ್ಟೋ ತನಕ ಹುರ್ಕೋಬೇಕಾಗುತ್ತೆ ರೀ. ನಾನು ಫಸ್ಟ್ ಒಂದು ಬ್ಯಾಚ್ ಹುರಿದಿಟ್ಬಿಟ್ಟು ಮತ್ತು ಸೆಕೆಂಡ್ ಬ್ಯಾಚ್ನು ಹುರಿಯಾಕಂತೀನಿ ನೋಡ್ರಿ. ತುಪ್ಪ ಹಾಕಿ ಚಲೋ ಹೊತ್ನಾಗೆ ಹುರ್ಕೋಬೇಕ್ರಿ. ಈ ಕಡೆ ಹುರಿಯಾಕಿಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಸಕ್ಕರೆನೂ ತೊಗೊಂಡ್ರೆ ಆಯ್ತು ಅಂತ ಹೇಳಿ. ಅಂದರೆ ನಾವು 1 kg ರವೆ ತೊಗೊಂಡಿದ್ರೆ 1 kg ಅಷ್ಟು ಸಕ್ಕರೆ ಹಾಕ್ಬೋದು, ಇಲ್ಲ ಒಂದು 50-100 ಗ್ರಾಮ್ ಅಷ್ಟು ಕಮ್ಮಿ ಹಾಕ್ಬೋದು ರೀ. ಅಂದರೆ ಸ್ವೀಟ್ ಕಮ್ಮಿ ಬೇಕಂದ್ರೆ ಸಪ್ಪಗಾದ್ರೂ ಉಂಡಿ ಟೇಸ್ಟ್ ಇರಂಗಿಲ್ಲಲ್ರಿ. ಹಾಗಾಗಿ ಎಷ್ಟು ರವೆ ತೊಗೊತೀವಲ್ರಿ ಅಷ್ಟು ಸಕ್ಕರೆನ ಹಾಕಬೇಕಾಗುತ್ತೆ. ನಾನು ಫಸ್ಟ್ ಒಂದು ಬ್ಯಾಚ್ ರವಾನ ಹುರಿದಿಟ್ಟಿದ್ದೆ ನೋಡ್ರಿ. ಸೆಕೆಂಡ್ ಬ್ಯಾಚ್ನು ರವಾನು ಹುರಿಯಾಕಂತೀನಿ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಘಮ ಬರೋ ಮಟ್ಟ ರವೆ ಎಲ್ಲ ಚಲೋ ಹೊತ್ನಾಗ ಹುರ್ಕೊಂಡಾದ್ಮೇಲೆ ಈಗ ಪಾಕ ರೆಡಿ ಮಾಡ್ಕೋಬೇಕು ನೋಡ್ರಿ. ನಾನು ಫಸ್ಟ್ ಏನು ಬುಟ್ಟಿ ಒಳಗೆ ಹುರಿದಿದ್ದೆಲ್ಲ ಅದೇ ಬುಟ್ಟಿಯಿಂದನೇ ರವೆ ಎಲ್ಲ ತೆಗೆದ್ಬಿಟ್ಟು ಈಗೇನು ನಾವು ಸಕ್ಕರೆ ತೊಗೊಂಡಿರ್ತೀವಲ್ರಿ ಅದನ್ನ ಅದ ಬುಟ್ಟಿಗೆ ಹಾಕಿಬಿಟ್ಟು ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ನೀರು ಹಾಕಕ್ಕಂತೀನಿ ನೋಡ್ರಿ. ನಾನು ಅಂದಾಜು ಹಾಕೋದು ಅಂದರೆ ಸಕ್ಕರೆ ಎಷ್ಟು ಮುಳುಗುತ್ತಲ್ಲ ಅಷ್ಟು ನೀರು ಹಾಕ್ತೀನಿ ನಾನು. ಅಂದರೆ ನಾವು ಇಲ್ಲಿ ಒಂದು 4 ಬಟ್ಲ ಸಕ್ಕರೆ ತೊಗೊಂಡಿದ್ರೆ ಒಂದೂವರೆ ಬಟ್ಲಷ್ಟು ನೀರು ಹಾಕ್ಬೋದ್ರಿ. ಅಂದರೆ ಗೊತ್ತಾಗ್ಲಿಕ್ಕಂದ್ರೆ ನಾನು ಮಾತ್ರ ಈ ಥರ ಅದು ಸಕ್ಕರೆ ಮುಳುಗೋಷ್ಟು ಅಂದಾಜು ನೀರು ಹಾಕಿಬಿಡ್ತೀನಿ. ಈಗಿದ್ರೆ ಪಾಕನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಅಂದರೆ ಅಂದರೆ 4 ಗ್ಲಾಸ್ ಅಷ್ಟು ನಾವು ಸಕ್ಕರೆ ತೊಗೊಂಡಿದ್ರೆ, ಅಂದರೆ ಯಾವುದಾದ್ರೂ ಒಂದು ಬಟ್ಲ ಆ ಥರ ತೊಗೊಂಡಿದ್ರೆ ಅದಕ್ಕೆ 1.5 ಬಟ್ಲಷ್ಟು ನೀರು ಹಾಕಬೇಕಾಗುತ್ತೆ ರೀ. ಹಾಕಿಬಿಟ್ಟು ಪಾಕನ ಮಾಡ್ಕೋಬೇಕಾಗುತ್ತೆ. ಅಂದರೆ ಅಂಟು ಪಾಕ ಮಾಡ್ಕೋಬೇಕು, ಒಂದೆಳೆ ಪಾಕ ಮಾಡೋಕ್ಕೆ ಹೋಗಬಾರ್ದು. ಒಂದೆಳೆ ಪಾಕ ಮಾಡಿಬಿಟ್ರೆ ಉಂಡೆ ಮಾತ್ರ ಒಡೆದ್ರೂ ಒಡೆಯಂಗಿಲ್ಲ ರೀ, ಅಷ್ಟು ಗಟ್ಟಿ ಆಗ್ಬಿಡ್ತಾವೆ. ಅದು ಸ್ವಲ್ಪ ಅಂಟು ಪಾಕನ ತೊಗೋಬೇಕಾಗುತ್ತೆ. ಈ ಕಡೆ ಪಾಕ ಮಾಡೋಕ್ಕಿಟ್ಟು ನಾಷ್ಟಕ್ಕೂ ಹಂಗೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಅಂದರೆ ನಾವು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ಸಜ್ಜಿ ರೊಟ್ಟಿ ಮಾಡಬೇಕಿತ್ತು, ಏನೇ ಕಂಡೀಷನ್ನ ಬೆಳಗ್ಗಿಂದ ರೊಟ್ಟಿ ಮಾಡಿ ಮುಗಿಸ್ಬಿಟ್ಟನ್ನೇ ಎಲ್ಲ ಕೆಲಸ ಮಾಡಬೇಕಿತ್ತು. ಅದಕ್ಕಾಗಿ ಅದು ಸಬ್ಬಸ್ಗೆ ಸೊಪ್ಪಿನ ಕಡುಬು ಮಾಡ್ತೀನಿ ಅಂತ ಹೇಳಿದ್ದೆಲ್ರಿ. ಅದಕ್ಕೆ 1 ಬಟ್ಲಷ್ಟು ಏನಂತ ತೊಗರಿಬೇಳೆ, ಅರ್ಧ ಬಟ್ಲಷ್ಟು ಹೆಸರು ಬೇಳೆ ಮತ್ತು ಅದನ್ನ ತೊಳೆದ್ಬಿಟ್ಟು 1-2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು 4-5 ಮೆಣಸಿನ್ಕಾಯಿ ಹಾಕಿ ಒಂದು 3-4 ವಿಷಲ ಕೂಗಿಸ್ಬೇಕಾಗುತ್ತೆ ರೀ. ಈಗಿದ್ರೆ ಈ ಕಡೆ ಪಾಕನೂ ರೆಡಿ ಆಕತೈತೆ ನೋಡ್ರಿ. ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ. ಆ ಥರ ಪಾಕ ಬಂದಮೇಲೆ ಈ ಥರ ಒಂದು ಗೊತ್ತಾಗ್ಲಿಕ್ಕಂದ್ರೆ ಒಂದು ಪ್ಲೇಟ್ ಒಳಗೆ ಸ್ವಲ್ಪ ನೀರು ತೊಗೊಂಬಿಟ್ಟು ಅದಕ್ಕೆ ಒಂದು 2-3 ಹನಿಯಷ್ಟು ಪಾಕ ಹಾಕಿದಾಗ ಅದು ಪ್ಲೇಟಿಗೆ ಹತ್ಕೊಂತಂದ್ರೆ ಅದು ಪಾಕ ರೆಡಿ ಆಗೈತೆ ಅಂತ ಗೊತ್ತಾಗುತ್ತೆ ನೋಡ್ರಿ. ಈ ಥರ ಕೆಳಗೆ ಪ್ಲೇಟಿಗೆ ಹತ್ಬಿಡುತ್ತೆ, ಅದು ನೀರಾಗಿ ಹಾಕಿಬಿಟ್ರೆ ಇವಾಗ ಪಾಕ ಆಗೈತೆ ಅಂಥೇಳಿ ಗೊತ್ತಾಗುತ್ತೆ ರೀ. ಈಗೇನು ಮಾಡ್ಬೇಕಂದ್ರೆ ನಾವು ಒಂದು ಸ್ವಲ್ಪ 2 ಚಮಚದಷ್ಟು ಹಾಲು ಹಾಕಬೇಕ್ರಿ. ಈ ಥರ ಮಾಡಿದಾಗಂತಲೇ ಉಂಡೆ ಭಾಳ ಗಟ್ಟಿ ಆಗಂಗಿಲ್ಲ ರೀ. ಅದಕ್ಕಾಗಿ 2 ಚಮಚದಷ್ಟು ಹಾಲು ಮತ್ತು 1 ಚಮಚದಷ್ಟು ತುಪ್ಪ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಬೇಕ್ರಿ. ಈಗಿದ್ರೆ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಏನು ನಾವು ರವೆ ಹುರಿದಿಟ್ಟಿದ್ದೀವಲ್ರಿ ಆ ರವಾನ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ನಾವು ಹುರಿದ ಡ್ರೈ ಫ್ರೂಟ್ಸ್ ಅಥವಾ ಒಣ ದ್ರಾಕ್ಷಿ ಏನಾದರೂ ಹಾಕಿಬಿಟ್ಟು ಅಂದರೆ ತುಪ್ಪ ಹುರಿದ್ಬಿಟ್ಟು ಹಾಕಿ ಉಂಡೆ ಕಟ್ಬೋದು ರೀ. ಅಂದರೆ ಪೂರ್ತಿ ತಣ್ಣಗಾಗೋ ತನಕ ಬಿಡಬೇಕು. ಇದು ಇಷ್ಟು ಥರ ಅಳಸೆ ಐತಲ್ರಿ,
ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗೋತ್ರಿ. 1 ತಾಸು ಮಿನಿಮಮ್ ಆದ್ರೂ 1 ಒಂದೂವರೆ ತಾಸು ಬೇಕಾಗುತ್ತೆ ತಣ್ಣಗಾಗಕ್ಕೆ ರೀ. ಈಗಿದ್ರೆ ಅದು ರವೆ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ನಾನು ತಣ್ಣಗಾಗಕ್ಕೆ ಸೈಡಿಗೆ ಎತ್ತಿ ಇಟ್ಬಿಡ್ತೀನಿ ರೀ. ಯಾಕಂದ್ರೆ ರೊಟ್ಟಿ ಮಾಡಾಕಿದ್ದೀನಲ್ಲ ಹಾಗಾಗಿ ಅದನ್ನು ತಣ್ಣಗಾಗುತ್ತೆ ಈ ಕಡೆ ಅಂತ. ಉಂಡೆ ಆದರೆ ಯಾರಾದರೂ ಕಟ್ಬೋದು ರೀ. ಆದರೆ ಅದೆಲ್ಲ ರೆಡಿ ಮಾಡೋದು ಸ್ವಲ್ಪ ಕೆಲಸ ಇರುತ್ತೆ. ಅಂದ್ರೆ ನಮ್ಮ ಮನೆಯವರಾದರೂ ತನು ಆದರೂ ಉಂಡೆನ ಕಟ್ತಾ ಇರ್ತಾರೋ. ಆದ್ರೆ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ಬೇಕಲ್ರಿ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಸ್ವಲ್ಪ ಒಣ ದ್ರಾಕ್ಷಿ ತುಪ್ಪ ಹುರಿದ್ಬಿಟ್ಟು ಹಾಕಿ ಉಂಡೆ ಕಟ್ಟಿದ್ರೆ ಆಯಿತು. ಈಗಿದ್ರೆ ನಾನು ಸಬ್ಬಸ್ಗೆ ಸೊಪ್ಪಿನ ಕಡುಬು ಮಾಡ್ತೀನಂತ ಹೇಳಿದೆ ಅಲ್ರಿ. ಅದನ್ನೇ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಸಬ್ಬಸ್ಗೆ ಸೊಪ್ಪನ್ನ ಸೋಸಿ ತೊಳೆದು ಇಟ್ಟಿದ್ದೆ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ಉಪ್ಪು ಹಾಕಿಬಿಟ್ಟು ಇದಕ್ಕೆ 1 ಬಟ್ಲಷ್ಟು ಜೋಳದ ಹಿಟ್ಟು, 1 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಬೇಕು. ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿನೂ ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕೆ ನಡೀತೈತ್ರಿ. ನಾವು ಜೋಳದ ಹಿಟ್ಟು ಗೋಧಿ ಹಿಟ್ಟು ಬದಲಿ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟಾದ್ರೂ ಹಾಕಿ ಮಾಡ್ಬೋದು. ಇಲ್ಲ ಬರೀ ರಾಗಿ ಹಿಟ್ಟನ್ನಾದ್ರೂ ಬಳಸಿ ಮಾಡ್ಬೋದು ರೀ. ಆದರೆ ನಾವು ಮಾತ್ರ 1 ಬಟ್ಲಷ್ಟು ಜೋಳದ ಹಿಟ್ಟು, 1 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿಬಿಟ್ಟು ಈ ಥರ ಸಬ್ಬಸ್ಗೆ ಕಡುಬು ಅನ್ಬೋದು, ಬೇಳೆನ ಕಡುಬು ಅನ್ಬೋದು, ಟೇಸ್ಟ್ ಇರುತ್ತೆ ರೀ. ಆದರೆ ನನ್ನ ಮಕ್ಕಳಿಗಂತೂ ಜಾಸ್ತಿ ಇಷ್ಟ ಆಗುತ್ತೆ. ಅದ್ರಾಗ ತನಗೆ ಮಾತ್ರ ಜಾಸ್ತಿ ಇಷ್ಟ ಆಗುತ್ತೆ ನೋಡಿರಿ. ಸಣ್ಣ ಮಕ್ಕಳಾದ್ರೆ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡಬೇಕಾಗುತ್ತೆ. ಸ್ವಲ್ಪ ದೊಡ್ಡವರಾದ್ರೆ ಸ್ವಲ್ಪ ಮೀಡಿಯಮ್ ಮಾಡಿಬಿಟ್ರೆ ನಡೆಯುತ್ತೆ ರೀ. ಎಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ತೀವಲ್ಲ ತಿನ್ನೋ ಮುಂದಾಗ ಅಷ್ಟು ಸಖತ್ತಾಗಿರುತ್ತೆ. ಮತ್ತು ಹೆಲ್ದಿಯಾಗಿನೂ ಇರುತ್ತೆ ರೀ. ಏನು 1 2 ಚಮಚೆ ಎಣ್ಣೆನ ಅಷ್ಟೇ ಬಳಸ್ತಿರ್ತೀವಿ. ಮತ್ತು ಬ್ಯಾಳೆ, ಸಬ್ಬಸ್ಗೆ ಸೊಪ್ಪು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅದನ್ನ ಇಷ್ಟಿಷ್ಟು ಉಂಡೆ ತೊಗೊಂಬಿಟ್ಟು ಈ ಥರ ಬುಟ್ಟಿ ಥರ ಮಾಡಬೇಕಾಗುತ್ತೆ ರೀ. ಬೌಲ್ ಥರ ಮಾಡಿಬಿಟ್ಟು ಎಲ್ಲನೂ ಇಡಬೇಕಾಗುತ್ತೆ ರೀ. ಅಂದರೆ ನಮಗೆ ಇನ್ನಷ್ಟು ದೊಡ್ಡ ಸೈಜ್ ಬೇಕಂದ್ರೆ ಮಾಡ್ಬೋದು. ಆದರೆ ತಿನ್ನೋ ಮುಂದಾಗ ಅಷ್ಟೊಂದು ಇಷ್ಟ ಅನ್ಸಂಗಿಲ್ಲ ರೀ. ಇಷ್ಟಿಷ್ಟ ಸಣ್ಣ ಮಾಡಿಬಿಟ್ರೆ ತಿನ್ನೋ ಮುಂದಾಗ ಹಾಗೆ ಒಂದೊಂದು ಪೀಸ್ ನಾವು ತಿಂದ್ಬಿಡ್ಬೋದು. ಈಗಿದ್ರೆ ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಗ್ಯಾಸ್ ಕಟ್ಟಿ ಫಸ್ಟಿಗೆ ಕ್ಲೀನ್ ಮಾಡ್ಕೊಳಕ್ಕಂತೀನಿ ನೋಡಿರಿ. ರೊಟ್ಟಿ ಮಾಡಾಕಿದ್ದೀನಲ್ಲ ಹಾಗಾಗಿ 2 ಸಲ ನಾನು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಆಮೇಲೆ ರೊಟ್ಟಿ ಮಾಡೋದು. ಕೆಲವೊಬ್ರು ಗ್ಯಾಸ್ ಕಟ್ಟಿ ಮೇಲೆ ಮಾಡಬೇಡ್ರಿ ಅಂತಾರೋ. ಆದರೆ ನಾವು ಅದು ಚಪಾತಿ ಮಾಡೋ ಮಣಿ ಮೇಲೆ ಮಾಡಿಬಿಟ್ರೆ ಹಿಟ್ಟು ಕಲಸೋದ ಒಂದು ಪ್ರಾಬ್ಲಮ್ ಆಗುತ್ತೆ ರೀ. ಅದ್ರ ಮೇಲೆ ಮಾಡ್ಬೋದು. ಆದರೆ ಈ ಗ್ಯಾಸ್ ಕಟ್ಟಿ ಮೇಲೆ ಹಿಟ್ಟು ಕಲ್ಸಕ್ಕೆ ಈಜಿಯಾಗಿ ಬರುತ್ತೆ ರೀ. ಚಪಾತಿ ಮಾಡೋ ಮಣಿ ಮೇಲೆ ಕಲಿಸ್ಬಿಟ್ರೆ ಅದು ಕೆಳಗಡೆನೇ ಚೆಲ್ಲಿ ಬಿಡುತ್ತೆ. ಅದಕ್ಕಾಗಿ ನಾನು ಗ್ಯಾಸ್ ಕಟ್ಟಿ ಮೇಲೇ ಮಾಡೋದು. ಎಲ್ಲರೂ ಆಲ್ಮೋಸ್ಟ್ ನಮ್ಮ ಕಡೆ ಅದೇ ರೀತಿ ಮಾಡ್ತೀವಿ. ಯಾಕಂದರೆ ಈಜಿಯಾಗಿಯೇ ಹಿಟ್ಟು ಕಲಿಸ್ಬೋದು ಮತ್ತು ಬಡಿಯಾಕೂ ಯೂಸ್ ಆಗುತ್ತೆ. ಮತ್ತು ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಗಲೀಜಂತ ಇರಂಗಿಲ್ಲ ಅಲ್ರಿ. ನಾವೇನು ಇಲ್ಲೇನು ತಿರುಗಾಡೆಲ್ಲ ಓಡಾಡಂಗಿಲ್ಲ. ದಿನ 4-5 ಸಲ ಒರೆಸ್ತಾ ಇರ್ತೀವಿ. ಹಾಗಾಗಿ ನಮಗೇನು ಆ ಥರ ಅನಿಸಲ್ಲ. ಅಂದರೆ ಕೆಲವೊಬ್ರಿಗೆ ಗಲೀಜಂತ ಅನ್ನಿಸ್ತಿರ್ತೈತೆ ಅಂತಿರ್ತಾರೋ. ಹಾಗಾಗಿ ರೀ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿರ್ತಾರೆ. ಅವ್ರವ್ರಿಗೆ ಬಿಟ್ಟಿದ್ದಲ್ರಿ. ಆದರೆ ನಮಗೆ ಹಿಟ್ಟು ಕಲ್ಸಕ್ಕೆ ಮಾತ್ರ ಈಜಿಯಾಗಿ ಕಲಿಸ್ಬೋದು. ಹಾಗಾಗಿ ಕ್ಲೀನ್ ಎಲ್ಲ ಮಾಡ್ಕೊಂಬಿಟ್ಟನೆ ನಾನು ಹಿಟ್ಟು ಕಲಸೋದು, ರೊಟ್ಟಿ ಮಾಡೋದು ರೀ. 2 ಸಲ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಮತ್ತು ರೊಟ್ಟಿ ಆದಮೇಲೆ 2-3 ಸಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಗಲೀಜಾಗಿರ್ತೈತೆ ರೀ. ಹಿಟ್ಟೆಲ್ಲ ಚೆಲ್ಲಿರ್ತೈತಲ್ಲ ಹಾಗಾಗಿ. ಈಗ ಫೈನಲಿ ಹಿಟ್ಟು ಕಲಸೋದು ಒಂದು ದೊಡ್ಡ ಕೆಲಸ ನೋಡಿರಿ. ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಈ ಕಡೆ ಅದು ಬ್ಯಾಳಿನೂ ಕುದಿಸಾಕಿ ಇಟ್ಟಿದ್ದೆ ಅಲ್ರಿ. ಅದನ್ನೂ ಕುದ್ದಿತ್ತು ನೋಡಿರಿ. ಒಂದು 3-4 ವಿಷಲ್ ಕೂಗಿಸ್ಬಿಟ್ರೆ ಆಯಿತು. ಈ ಥರ ಬ್ಯಾಳೆ ಸಾಂಬಾರು ಹೆಂಗೆ ಮಾಡ್ಕೊತೀವಲ್ರಿ ಅದೇ ರೀತಿ. ಆದರೆ ಒಂದು 4-5 ಮೆಣಸಿನ್ಕಾಯಿ ಹಾಕಬೇಕು. ಬೇಕಂದ್ರೆ ನಾವು ಪೇಸ್ಟ್ ಮಾಡಿ ಇಲ್ಲಿ ಏನು ಹಿಟ್ಟು ಕಲಸಿದ್ದೀವಲ್ರಿ ಅದಕ್ಕೂ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೋದು. ಆದರೆ ಖಾರ ಜಾಸ್ತಿ ಇದ್ದರೆ ನಮಗಿಷ್ಟ ಆಗಲ್ಲ. ಅದಕ್ಕಾಗಿ ನಾನು ಹಾಕಿಲ್ಲ ರೀ. ಮತ್ತು ಈ ಕಡೆ ಕಡುಬು ಏನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕಿಬಿಟ್ಟು ಉಪ್ಪು ಹಾಕಿ ಒಂದು 2-3 ನಿಮಿಷ ಚಲೋ ಹೊತ್ನಾಗ ಅದನ್ನ ಕಡುಬು ಬೆನೆ ಮಟ ಕುದಿಸ್ಕೋಬೇಕಾಗುತ್ತೆ ನೋಡಿರಿ. ಈ ಕಡೆ ರೊಟ್ಟಿನೂ ಮಾಡ್ಬೇಕಂತೇಳಿ ತವಿ ಇಡಾಕಂತೀನಿ ನೋಡಿರಿ. ಈ ಥರ ಒಂದು ಪ್ಲೇಟ್ ಇಟ್ಟಾಗ ನಡುವೆ ರೊಟ್ಟಿ ಹೊತ್ತಂಗಿಲ್ಲ ಅಂತೇಳಿ ಈ ಥರ ಮಾಡೋದು. ಈ ಮಳೆಗಾಲದಾಗಂತೂ ಲೈಟರ್ ಜಲ್ದಿ ಹತ್ತಂಗೆ ಇಲ್ಲ ನೋಡಿರಿ. ಹೋಗೇ ಬಿಡ್ತದೆ ಹೊಡೆದು ಹೊಡೆದು. ಈಗಿದ್ರೆ ಈ ಕಡೆ ಅದನ್ನ ಕಡುಬು ಕುದಿಸಾಕಿಟ್ಬಿಟ್ಟು ಇನ್ನು ರೊಟ್ಟಿ ಮಾಡಾಕಂತೀನಿ ನೋಡಿರಿ. ಇನ್ನು ಬೇರೆ ಕೆಲಸ ಮಾಡೋಕ್ಕನ ಆಗಂಗಿಲ್ಲ ರೀ. ಯಾಕಂದರೆ ರೊಟ್ಟಿ ಮಾಡಕ್ಕಂದ್ರೆ ಬೇರೆ ಕೆಲಸ ಮಾಡೋಕೆ ಆಗಂಗಿಲ್ಲ. ಅನ್ನ ಸಾಂಬಾರು ಆ ಥರ ಮಾಡ್ತಾ ಇದ್ದಾಗ ಮತ್ತೊಂದು ನೆಕ್ಸ್ಟ್ ಕೆಲಸ ಅಂದರೆ ಬೇರೆ ಕೆಲಸ ಆದರೂ ಮಾಡ್ಬೋದು ನಾವು. ಆದರೆ ರೊಟ್ಟಿ ಮಾಡೋ ಮುಂದಾಗಂತೂ ಆ ಕಡೆ ಈ ಕಡೆ ಎಲ್ಲಿ ಹೋಗಂಗಿಲ್ಲ ರೀ. ಯಾಕಂದರೆ ಅಷ್ಟು ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ಒಂದು ರೊಟ್ಟಿ ಬೆನೆಟಿಗೆ ಈ ಕಡೆ ಒಂದು ರೊಟ್ಟಿ ಮಾಡಬೇಕಾಗುತ್ತಲ್ಲ ಅದಕ್ಕಾಗಿ. ಆದ್ರೂ ಅರ್ಧ ರೊಟ್ಟಿ ಆಗಿತ್ತು. ಮತ್ತು ಗ್ಯಾಸ್ ಸ್ಟವ್ ಸಣ್ಣ ಮಾಡಿಬಿಟ್ಟು ಈ ಕಡೆ ನಾನು ಅದು ಉಂಡೆ ಏನು ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ. ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನ ಹುರಿದು ಹಾಕೋಣ ಅಂತೇಳಿ ತುಪ್ಪದೊಳಗೆ
ಈ ಥರ ಸ್ವಲ್ಪ ಹುರಿದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಾಕತ್ತಿದ್ದು ನೋಡ್ರಿ. ನಮ್ಮ ಮನೆಯವ್ರು ಉಂಡೆ ಕಟ್ಟಿ ಕೊಡ್ತೀನಂತಂದ್ರೆ ಅದಕ್ಕಾಗಿ ಕಟ್ಟಾರಿ ಅವರು ಬರುತ್ತೆ. ಅಂದರೆ ಹಬ್ಬದಾಗದು ನಾವು ಅವಾಗ ಜಾಸ್ತಿ ಮಾಡ್ತಿದ್ದೀವಲ್ಲ, ಕೈ ಸ್ವಲ್ಪ ಯಾವಾಗಾದರೂ ಹೆಲ್ಪ್ ಮಾಡ್ತಿರ್ತಾರೋ, ಹಾಗಾಗಿ ಬರ್ತಾ ಇರ್ತೈತಿ. ತನು ಸ್ವಲ್ಪ ನಮ್ಮ ಮನೆಯವರು ಸ್ವಲ್ಪ ಉಂಡಿನ ಕಟ್ಟಿದ್ರು. ನಾನು ಈ ಕಡೆ ರೊಟ್ಟಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಅದೇನು ಕಡುಬು ಕುದ್ಸಾಕ ಇಟ್ಟಿದ್ದಲ್ರಿ, ಅದಕ್ಕೆ ಒಗ್ಗರಣೆ ಹಾಕಬೇಕಾಗುತ್ತೆ. ಅದಕ್ಕೇನಿಲ್ಲ, ಒಗ್ಗರ್ನಿಗೆ ಒಂದೆರಡು ಚಮಚ ಎಣ್ಣೆ ಮತ್ತು ಇಂಗು ಮತ್ತು ಒಂದು ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕ್ರಿ, ಟೇಸ್ಟ್ ಮಸ್ತ್ ಇರುತ್ತೆ. ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಕುಟ್ಟಿ ಹಾಕಿಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದೇನು ಕಡುಬು ಕುದಿಸಿಟ್ಟಿರ್ತೀವಲ್ರಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರಾಯ್ತು. ಸಬ್ಬಸ್ಗೆ ಸೊಪ್ಪಿನ ಕಡುಬು ರೆಡಿ ಆಗ್ತಾವೆ ನೋಡ್ರಿ. ಒಂದ್ಸಲಾರ ಮಾಡಿಬಿಟ್ಟು ಟೇಸ್ಟ್ ಮಾಡಿರಿ, ಸಖತ್ತಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತಲ್ರಿ. ಇಷ್ಟನೂ ಆಗುತ್ತೆ, ಬ್ಯಾಳಿ ಮತ್ತು ಸಬ್ಬಸ್ಗೆ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅದಕ್ಕೊಂದು ಸಿಂಪಲ್ಲಾಗಿ ಬೆಳ್ಳುಳ್ಳಿ ಇಂಗಿನ ಒಗ್ಗರಣೆ ಹಾಕ್ಬಿಟ್ರಾಯ್ತು. ಬೆಳ್ಳುಳ್ಳಿ ತಿನ್ಲಿಕ್ಕಂದ್ರೆ ಬರೀ ಇಂಗು ಜೀರಿಗೆ ಅಷ್ಟೇ ಒಗ್ಗರಣೆ ಹಾಕಿದ್ರೆ ನಡಿತೈತೆ ನೋಡ್ರಿ. ಲಾಸ್ಟಿಗೆ ಸ್ವಲ್ಪ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಹಾಕ್ಲಿಕ್ಕಂದ್ರೂ ಸ್ಕಿಪ್ ಮಾಡಿದ್ರು ನಡಿತೈತ್ರಿ. ಆದರೆ ಕೊತ್ತಂಬರಿ ಫ್ಲೇವರ್ ಇಷ್ಟ ಆಗುತ್ತಲ್ಲ, ಹಾಗಾಗಿ ನಾನು ಹಾಕ್ತಾ ಇರ್ತೀನಿ. ಆದರೆ ಟೇಸ್ಟು ಚಲೋ ಇರುತ್ತೆ ರೀ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪರಿಮಳ ಬರುತ್ತಲ್ಲ, ಅದಕ್ಕಾಗಿ ಈಗಿದ್ರೆ ಕೊತ್ತಂಬರಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿಬಿಟ್ರೆ ಆಯಿತು. ಬೇಕಂದ್ರೆ ಅದಕ್ಕೆ ತುಪ್ಪ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು ರೀ, ಇಲ್ಲಾಂದ್ರೆ ಕೆಂಪು ಚಟ್ನಿ ಬೇಕಾದರೂ ಹಾಕಿ ತಿನ್ಬೋದು. ನಮ್ಮ ಮನೆಯವ್ರಿಗೆ ಶೇಂಗಾ ಹಿಂಡಿ ಹಾಕ್ಕೊಂಡು ತಿಂತಾರೋ, ಆದರೆ ನಮಗೇನು ಇಷ್ಟ ಆಗಂಗಿಲ್ಲ ರೀ, ಹಾಗೆ ತಿಂತೀವಿ. ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಬೇಕಾಗುತ್ತೆ ನೋಡ್ರಿ. ಫಸ್ಟಿಗಿದ್ರೆ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಟ್ಟು ನಾನು ಜಳಕ ಎಲ್ಲ ಮುಗಿಸಿ ನಾಷ್ಟ ಎಲ್ಲ ಮುಗಿಸಿ ಮನು ಬಂದಿದ್ದ ರೀ, ಹಾಗಾಗಿ ಅವನ ಜೊತೆ ಮಾತಾಡ್ಕೊತ ಕುಂತಿದ್ದೆ. ವಿಡಿಯೋ ಮಾಡೋದು ನೆನಪಾಗ್ಬಿಟ್ಟಿತ್ತ. ಮತ್ತು ಮನು ಹೋದ್ಮೇಲೆ ಇವಾಗ ಅದು ಏನಂತಾರೆ ಮೊನ್ನೆ ಸಜ್ಜಿ ಮತ್ತು ರಾಗಿ ಎಲ್ಲ ತೊಳೆದು ಮೊಳಕೆ ಕಟ್ಟಾಕಿ ಇಟ್ಟಿದ್ದೆ ರೀ. ಎಷ್ಟು ಮಸ್ತ್ ಮೊಳಕೆ ಬಂದಾವೆ ನೋಡ್ರಿ. ಆ್ಯಕ್ಚುಲಿ ಬ್ಯಾಸ್ಗೆ ಒಳಗೆ ನೆಲದಾಗ ಹಾಕಿಬಿಟ್ರೂ ಜಲ್ದಿ ಒಣಗ್ತಾವ್ರಿ. ಇವಾಗ ಮಳೆ ಐತ್ಲ, ಸ್ವಲ್ಪ ಒಂದು 2-3 ದಿವಸ ಟೈಮ್ ಬೇಕಾಗುತ್ತೆ. ಹಾಗಾದ್ರೆ ಎಷ್ಟು ಮಸ್ತ್ ಮೊಳಕೆ ಬಂದಾವು. ಸ್ವಲ್ಪ ನನಗೆ ಸ್ಮೆಲ್ ಬಂದಾಗ ಅನ್ಸಾಕತ್ತಿದ್ದ, ಅದಕ್ಕಾಗಿ ನಾನು ಒಂದ್ಸಲ ಮತ್ತೆ ತೊಳೆದ್ಬಿಟ್ಟು ಒಣಗಕ್ಕೆ ಹಾಕಿದ್ರೆ ಆಯ್ತಂತೆ ತೊಳ್ಯಾಕಂತೀನಿ ನೋಡ್ರಿ. ಯಾಕಂದ್ರೆ ಗಟ್ಟಿ ಕಟ್ಟಿಟ್ಟಿರ್ತೀವಲ್ಲ, ಹಾಗಾಗಿ ಅಂದ್ರೆ ರಾಗಿನೇ ಸ್ವಲ್ಪ ಅರ್ಬ್ಯಾಗ ಕಟ್ಟಿಟ್ಟಿದ್ದು, ಅದಕ್ಕೆ ಸ್ವಲ್ಪ ವಾಸನೆ ಬಂದಂಗೆ ಅನ್ಸಾಕತ್ತಿದ್ದು ಅಂತೇಳಿ ನಾನು ಮತ್ತೆ ನೀರಾಗ ಹಾಕಿ ತೊಳೆದು ಒಣಗಿಸಕ್ಕೆ ಹಾಕಾಕಂತೀನಿ ನೋಡ್ರಿ. ಅಂದ್ರೆ ಹಿಟ್ಟು ಮಾಡಿಸ್ಬೇಕಂತೇಳಿ ಎಲ್ಲನೂ ಮೊಳಕೆ ಹಾಯಿಸಿ ಒಣಗಿಸಿ ಅದನ್ನ ಸ್ವಲ್ಪ ಲೈಟಾಗಿ ಹುರಿದು ಹಿಟ್ಟು ಮಾಡಿಸಿ ಗಂಜಿ ಅಥವಾ ಮುದ್ದೆ ಮಾಡ್ಕೊಂಡು ತಿಂದ್ರೆ ಹೆಲ್ತ್ ಮಿಕ್ಸ್ ಬೆಸ್ಟಾಗಿರುತ್ತೆ. ಅಂದರೆ ನನಗೆ ಬೇಕಾಗೈತಿ. ನನಗೆ ಡೈಲಿ ಬೆಳಿಗ್ಗೆ ನಾಷ್ಟ ಮಾಡ್ಲಿಕ್ಕಂದ್ರೆ ಇದು ಒಂದು ಗಂಜಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಬೆಸ್ಟಾಗಿರುತ್ತೆ. ಪ್ರೋಟೀನ್ ಮತ್ತು ಕ್ಯಾಲ್ಸಿಯಮ್ ಎಲ್ಲ ಬಾಡಿಗೆ ಬೇಕಾಗುತ್ತಲ್ರಿ. ಹಾಗಾಗಿ ಇವಾಗಂತೂ ಬೆಳಗ್ಗೆ ಹಿಡ್ಕೊಂಡು ನನ್ನ ತಲೆನೇ ಕೆಟ್ಬಿಟ್ಟಿದ್ರಿ. ಅಂದರೆ ಮುಂಬೈಗೆ ಸ್ವಲ್ಪ ಪಾರ್ಸಲ್ ಎಲ್ಲ ಕಳ್ಸೋದಿತ್ತು ಮತ್ತು ಕಾಯಿಪಲ್ಯ ಹೇಳಿದರು. ಕಾಯಿಪಲ್ಯ ತರೋದು ಎಷ್ಟು ದೊಡ್ಡ ಕೆಲಸ ಅಂತ ನಿಮಗೆ ಗೊತ್ತೇ ಇರುತ್ತೆ. ನಮ್ಮ ಮನ್ಯಾಗಿದ್ರೆ ಭಯಕತ್ತಿದ್ರು, ಏನರ ತಲೆ ಬಿಸಿ ಮಾಡ್ಕೊತಾಳು ಅಂತ ಹೇಳಿ. ಪ್ಯಾಕಿಂಗ್ ಮಾಡೋದು ತಲೆ ಬಿಸಿ ಆಗ್ಬಿಟ್ಟಿತ್ತು. ಅಂದ್ರೆ ಇಷ್ಟೆಲ್ಲ ಇದ್ರಾಗ ಹಾಕ್ಬೇಕಂದ ಗೊತ್ತಾಗಲ್ಲಾಗಿತ್ತು ರೀ. ಯಾಕಂದ್ರೆ ಕಾಯಿಪಲ್ಯ ಮತ್ತು ಸ್ವಲ್ಪ ಹಿಂಡಿಗೆ ಮತ್ತು ಚಕ್ಲಿ ಶೇಂಗಾ ಹೋಳಿಗೆ ಆ ಥರ ಹಿಂಡಿ ಎಲ್ಲ ಇತ್ತಲ್ರಿ, ಹಾಗಾಗಿ ಎದ್ರಾಗ ಹಾಕ್ಬೇಕಂದ ಗೊತ್ತಾಗಲ್ಲಾಗಿತ್ತು. ಕಾಯಿಪಲ್ಯ ಮಾತ್ರ ಜಾಸ್ತಿನೇ ಆಗ್ಬಿಟ್ಟಿತ್ತು ರೀ, ಎದ್ರಾಗ ಹಿಡಿಯಲಾಗಿತ್ತು. ಒಂದು 2-3 ಬಾಕ್ಸ್ ನೋಡಿದೆ, ಎಷ್ಟು ದೊಡ್ಡ ಬಾಕ್ಸ್ ತೊಗೊಂಡ್ರು ಹಿಡಿಲೇ ಇಲ್ಲ ರೀ. ಹುಂಚಿಕಪ್ಪ ಅದು ಹೇಳಿದ್ರೆ, ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿದ್ದೆ. ಆದರೆ ಜೋಳದ ಹಿಟ್ಟೊಂದು ಪ್ಯಾಕ್ ಮಾಡಿಟ್ಟಿನಿ, ಹಾಕೋದು ನೆನಪಾರಿತ್ತ. ಹಿಂಗೆ ಆಗುತ್ತೆ ನೋಡ್ರಿ. ಎಲ್ಲ ಪ್ಯಾಕ್ ಮಾಡೋಟ್ಟಿಗೆ ನನಗೆ ಇಷ್ಟ ತಲೆ ಬಿಸಿ ಆಗಿತ್ತಲ್ಲ. ನಮ್ಮ ಮನ್ಯಾಗಿದ್ರೆ ಭಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಂಥದ್ದು ಕೆಲಸ ಮಾಡಿ ಬರೀ ಏನೋ ಅಂತಾರಲ್ಲ ಅಂತ ಅನ್ನಕತ್ತಿದ್ರು. ಹಂಗೆ ನೋಡ್ರಿ, ಏನೋ ಅಂತಾರಲ್ಲ ಬೈಸ್ಕೋದು ಆಗ್ಬಿಡುತ್ತೆ ಗಂಡು ಮಕ್ಳ ಕಡೆಯಿಂದ. ಈಗಿದ್ರೆ ಅದನ್ನು ಎಲ್ಲಿ ಬಾಕ್ಸ್ನಾಗ ಹಿಡಿಲಿಲ್ಲ, ಚೀಲ್ದಾಗ ಹಾಕಿ ಫಸ್ಟಿಗೆ ಚಕ್ಲಿ ಅದು ಒಂದು ಬಾಕ್ಸ್ನ ಹಾಕಿ, ಆಮೇಲೆ ದೊಡ್ಡ ಗೋಧಿ ಚೀಲನ ಖಾಲಿ ಮಾಡ್ಕೊಂಡ್ಬಿಟ್ಟು ಆ ಚೀಲ ಒಳಗೆಲ್ಲ ಈ ಥರ ಪ್ಯಾಕ್ ಮಾಡಿಬಿಟ್ಟು ತೊಗೊಂಡು ಹೊಂಟಿದ್ದು. ನಮ್ಮ ಮಮ್ಮಿ ಬಂದಿದ್ರಲ್ಲ, ಅವರು ವೀಳ್ಯದೆಲೆ ಗಿಡ ತಂದಿದ್ರು, ಅದನ್ನೇ ಹಚ್ಚಿದೆ ನೋಡ್ರಿ. ಅಂದ್ರೆ ಆಗಲೇ ಬಂದಾರ ಅವರು, 4:30-5 ಗಂಟೆ ಆಗಿತ್ತು. ಅವಾಗ ಬಂದಿದ್ರು, ಚಹಾ ಕುಡಿದು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಮತ್ತು ಪ್ಯಾಕಿಂಗ್ ಬೇರೆ ತಲೆ ಇದು ಆಗಿತ್ತಲ್ರಿ, ಹಾಗಾಗಿ ಈಗಿದ್ರೆ ಅದನ್ನ ಕೊಟ್ಟು ಬರ್ಬೇಕಲ್ರಿ. ಅಂದ್ರೆ ಬಸ್ಸಿಗೆ ಇಟ್ಟು ಬರಬೇಕಿತ್ತು. ಮತ್ತು ಜಾಸ್ತಿ ಕತ್ಲೆ ಆಗ್ಬಿಟ್ರೆ ಬರೋ ಮುಂದೆ ನಮಗೂ ಅಂಜಿಕೆ ಬರುತ್ತೆ ರೀ. ಅದಕ್ಕಾಗಿ ಅದು ಗಾಡಿ ಮೇಲೆ ಇಟ್ಬಿಟ್ರೆ ಎಲ್ಲಿ ಸೆಟ್ಟನ ಆಗಲಾಗಿತ್ತು. ಜಾಸ್ತಿ ವೇಟ್ನೂ ಇತ್ತು ಮತ್ತು ದೊಡ್ಡದಾದಾಗ ಗಾಡಿ ಮೇಲೂ ಹಿಡಿಯಂಗಿಲ್ಲ ರೀ. ನಾನು ತೊಗೊಂಡು ಕುಂದ್ರಬೇಕಂದ್ರೆ ಅದು ಬ್ಯಾಲೆನ್ಸ್ನೂ ಆಗಲಾಗಿತ್ತು. ನಮ್ಮ ಮನೆಯವರು ಇಲ್ಲಿ ರೋಡ್ ತನಕ ಹೆಂಗಾರ ಮಾಡಿಬಿಟ್ಟು ಆಮೇಲೆ ಆ ಕಡೆ ಆಟೋಕ್ಕೆ ತೊಗೊಂಡು ಹೋಗೋಣ, ಇಲ್ಲಾಂದ್ರೆ ಇಲ್ಲಿ ನಾವು ಆಟೋ ಬರಬೇಕಂದ್ರೆ 500 ರೂಪಾಯಿ ಕೇಳ್ತಾರೆ. ಹಾಗಾಗಿ ಫೈನಲಿ ಬಸ್ಸಿಗೆ ಹಾಕಿ ಬರೋಟ್ಗೆ ಸುಸ್ತಾಗಿ ಹೋಗ್ಬಿಡ್ತು. ಟೈಮ್ನು 8 ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ. ಇವಾಗ ಮನೆಗೆ ಹೊಂಟಿದ್ವಿ.
ಫುಲ್ ಕತ್ಲೆ ಆಗೈತೆ ನೋಡ್ರಿ. ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಕತ್ಲೆ ಇರುತ್ತಂದ್ರೆ ಅಂದ್ರೆ ಸ್ವಲ್ಪ ಔಟ್ ಸೈಡ್ ಇರೋದ್ರಿಂದ ಸ್ವಲ್ಪ ಕತ್ಲೆ ಜಾಸ್ತಿನೇ ಇರುತ್ತಲ್ರಿ. ನಂಗಂತೂ ಅದು ಚೀಲ ಎಲ್ಲ ತೊಗೊಂಡು ವಿಡಿಯೋ ಮಾಡಕ್ಕನ ಆಗಲಿಲ್ಲ ರೀ. ಫುಲ್ ತಲೆ ಇದು ಆಗ್ಬಿಟ್ಟಿತ್ತು. ಅಂದ್ರೆ ಹೋಗಿ ಕೊಟ್ಟು ಬರೋ ತನಕ ಮತ್ತು ನಮ್ಮ ಮನೆಯವ್ರು ಗಾಡಿ ತೊಗೊಂಡು ಬಂದರು. ಅವರು ಅಂದ್ರೆ ಅಲ್ಲಿ ನಾನು ಬಸ್ಸಿಗೆ ಇಟ್ಮೇಲೆ ಇಬ್ಬರು ಕೂಡಿ ಮತ್ತೆ ಗಾಡಿ ತೊಗೊಂಡು ವಾಪಸ್ ಬಂದ್ವಿ. ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾಯ್ತು ನೋಡ್ರಿ. ಕೆಲವೊಂದು ಸಲ ಹಾಗೆ ಆಗುತ್ತೆ. ಮಳೆ ಅಂತೂ ಕಂಟಿನ್ಯೂ ಆಯ್ತು ನೋಡ್ರಿ. ಜಿಟಿ 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 ಹೋಗಮ್ದಾಗೂ ಜಿಟಿ ಜಿಟಿ ಮಳೆ, ಬರಮ್ದಾಗೂ ಜಿಟಿ ಜಿಟಿ ಮಳೆ. ಅಂದ್ರೆ ನಮ್ಮ ಕೈ ಸಣ್ಣ ಸಣ್ಣ ಮಳೆಗೆ ಆ ಥರ ಅನ್ನೋದ್ರಿ. ಮಳೆನೇ ಬರಾಕತ್ತಿತ್ತು. ಇನ್ನು ಫೈನಲಿ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಮನ್ಕೋಬೇಕು ನೋಡ್ರಿ. ಚಪಾತಿ ಪಲ್ಯ ಮಾಡಬೇಕಿತ್ತು. ಅಂದ್ರೆ ಮಮ್ಮಿನೂ ಬಂದಿದ್ರಲ್ಲ, ಹಾಗಾಗಿ ತನಗೆ ಹಿಟ್ಟು ಕಲಸಿಡಮ್ಮ ಬರೋಣ ಚಪಾತಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮನ್ಕೋಬೇಕಂದ್ರೆ ಟೈಮ್ 10 11 ಗಂಟೆ ಆಗಿತ್ತು ರೀ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸಂದ್ರೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ. ಲಾಗ್ ಇಷ್ಟ ಆಗಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಟೇಕ್ ಕೇರ್.